ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, 2 ದಿನ ಆದಮೇಲೆ ನಾನು ನನ್ನ ತಾರಸಿ ತೋಟಕ್ಕೆ ಬಂದಿದ್ದೆ. ಕೆಲವೊಂದಿಷ್ಟು ನಿಂಬೆಹಣ್ಣೆಲ್ಲ ಹಣ್ಣಾಗಿತ್ತು, ಅದನ್ನು ತಗೊಂಡೆ. ಹಾಗೆ ಇವತ್ತು ಗಾರ್ಡನಲ್ಲಿ ಹೊಸದಾಗಿ ಹೂವು ಅರಳಿದೆ. ಅದು ಯಾವುದು ಅಂತಲೂ ತೋರಿಸ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟೊಂದು ನಿಂಬೆಹಣ್ಣು ಸಿಕ್ತು. ನಮ್ಮ ಮಾವ ತೀರ್ಕೊಂಡಾಗಿಂದ ನನಗೆ ಗಾರ್ಡನಲ್ಲಿ ಅಷ್ಟಾಗಿ ಬರೋಕ್ಕಾಗ್ತಿಲ್ಲ, ಯಾವುದೇ ಕೆಲಸ ಕೂಡ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿದೆ. ಇವತ್ತು ಇದೆರಡು ಹೂ ಅರಳಿದೆ. ಶಂಖಪುಷ್ಪ ಕೂಡ ಇತ್ತು, ಅದನ್ನು ತೆಗೆದೆ. ನಾನು ಬೆಳಗ್ಗೆನೇ ಪೂಜೆಗೆ ಹೂ ಹರಿದಿದ್ದೀನಿ, ಹಾಗಾಗಿ ಶಂಖಪುಷ್ಪನ ಮಾತ್ರ ತೆಗೆದೆ. ಅದನ್ನ ಜ್ಯೂಸ್ ಮಾಡೋಕ್ಕೆಲ್ಲ ಬರುತ್ತೆ ಅನ್ನೋಕ್ಕೋಸ್ಕರ. ಹಾಗೆ ಪೋರ್ಚುಲಕ್ಕಾದಲ್ಲಿ ತುಂಬ ಚೆನ್ನಾಗಿ ಹೂ ಅರಳಿದೆ. ಇಷ್ಟು ಹೂ ಅರಳಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಕೆಲವೊಬ್ಬರು ಹೂ ಬರ್ತಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದರು. ಹಾಗಾಗಿ ನಾನು ಇದಕ್ಕೆ ಯಾವ ಫರ್ಟಿಲೈಸರ್ನ ಹಾಕಬೇಕು, ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಮಣ್ಣನ್ನು ಅಂತಲೂ ಕೂಡ ಹೇಳ್ತೀನಿ. ಇದು ಸ್ವೀಟ್ ಲೆಮನ್ ಪ್ಲ್ಯಾಂಟು. ಇದನ್ನ ನಾನು ಈ ಕಡೆ ತೊಗೊಂಡು ಬಂದಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿದ್ದರೆ ಮಂಗ ಬಿಡೋದಿಲ್ಲ, ಯಾಕಂದರೆ ಅಲ್ಲೇ ಬಂದು ಕೂತ್ಕೊಳುತ್ತೆ, ಕಣ್ಣಿಗೆ ಕಾಣುತ್ತೆ ಅಂತ. ಹಾಗಾಗಿ ಇದು ಗಾರ್ಡನಿಯಾ ಪ್ಲ್ಯಾಂಟ್. ಇದು ನಂದಿ ಬಟ್ಲು ಅಂತ ಕರಿತೀವಿ ನಾವು ಇದಕ್ಕೆ. ಇದರಲ್ಲಿ ಈಗ ಸೀಸನ್ ಇರೋದ್ರಿಂದ ಎಷ್ಟು ಮೊಗ್ಗಿದೆ ಅಂತ. ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಇದರಲ್ಲಿ, ದೊಡ್ಡ ದೊಡ್ಡದಾಗಿರುತ್ತೆ ನೋಡೋದಕ್ಕೆ. ಹಾಗೆ ಈ ಒಂದು ದಾಸವಾಳ ಗಿಡದಲ್ಲಿ ಮಿಲಿಬಗ್ಸ್ ಜಾಸ್ತಿ ಆಗಿತ್ತು, ಅದನ್ನ ಕಟ್ ಮಾಡಿ ತೆಗೆದೆ. ಇದು ಹೊಸ ಹೂವು, ಅಮೆರಲ್ ಲಿಲ್ಲೀಸ್ದು, ರೆಡ್ ಕಲರ್ದು. ಹಾಗೆ ಅದ್ರ ಜೊತೆಗೇ ನನಗೆ ಈ ಮಿಲಿಬಗ್ಸ್ ಎಲ್ಲ ಕಾಣ್ತಾ ಇತ್ತು. ಅದು ತುದಿಗೇ ಮಿಲಿಬಗ್ಸ್ ಜಾಸ್ತಿ ಆಗಿದೆ. ಹೀಗಾಗಿ ಅವಾಗಲೇ ಕಟ್ ಮಾಡಿ ತೆಗೆದೆ ನಾನು. ಈಗ ಇದು ಮಲ್ಲಿಗೆ ಗಿಡದಲ್ಲಿ ಕೆಲವೊಂದಲ್ಲಿ ಹೂವಾಗಿ ಒಣಗೋಗಿದೆ, ಅದನ್ನು ಕೂಡ ಕಟ್ ಮಾಡಿ ತೆಗಿಬೇಕು. ಮಲ್ಲಿಬಗ್ಸ್ ಏನಾದ್ರು ಈ ರೀತಿ ಜಾಸ್ತಿ ಕಂಡ್ರೆ ಅವಾಗಲೇ ನೀವು ಕಟ್ ಮಾಡಿ ತೆಗೆದುಬಿಡಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಗಿಡಕ್ಕೆ ಪೂರ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಮಿಲಿಬಗ್ಸ್ ಆಗೋದನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಎಲ್ಲದರಲ್ಲೂ ಮಿಲಿಬಗ್ಸ್ ಜಾಸ್ತಿ ಆಗ್ತಾಯಿದೆ, ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಇದು ನೀರಿನಲ್ಲಿ ಬೆಳೆಯುವಂಥ ಗಿಡಗಳು, ಇದಕ್ಕೆ ಪಾಚಿ ಆಗಿದೆ. ವೀಕ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡಲೇಬೇಕಿನ್ನ, ಆ ರೀತಿಯಾಗಿದೆ. ಸದ್ಯಕ್ಕೆ ಇದಿಷ್ಟು ನನ್ನ ಹಾರ್ವೆಸ್ಟ್ ಅಂತಲೇ ಹೇಳ್ಬೋದು. ನಾನು ತರಕಾರಿ ಯಾವುದು ಹಾಕಿಲ್ಲ ಈಗ ಸದ್ಯಕ್ಕೆ, ಯಾಕಂದರೆ ನಾನು ಕೂಡ ಜಾಸ್ತಿ ಇರೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ತರಕಾರಿನ ಹಾಕ್ತಾಯಿಲ್ಲ, ಬಿಟ್ಟಿದ್ದೀನಿ. ಮ್ಯಾಂಗೋ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಅದ್ರ ಜೊತೆಗೇ ಒಂದು ಅಪರಾಜಿತ ಗಿಡ ಆಗಿತ್ತು, ಶಂಖಪುಷ್ಪ. ಆ ಹೂಗಳನ್ನೂ ಕೂಡ ತಕ್ಕೊಂಡು ನಾನೀಗ ಕೆಳಗಡೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನಲ್ ಬೆಳೆಯುತ್ತೆ, ಅದಕ್ಕೋಸ್ಕರ ಥ್ಯಾಂಕ್ ಯು ಫ್ರೆಂಡ್ಸ್.